ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವತ್ತು ಸೋಮವಾರ, ಇವತ್ತಿಂದ ಚಾಲೆಂಜ್ ಸ್ಟಾರ್ಟ್. 2ನೇ ತಾರೀಕಿಂದ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀವಿ ನಾವು. ಶಂಕರ್ ಇನ್ನೂ ಬಂದಿಲ್ಲ, ಸ್ವಲ್ಪ ಲೇಟ್ ಮಾಡಿ ಬರ್ತಾನಂತ. ನೋಡೋಣ. ಇವತ್ತೇನೇನೋ ನಾರ್ಮಲ್ 65% ಸರ್ಜ್ ಇರೋದು 10 ಗಂಟೆವರೆಗೂ. ಆದಮೇಲೆ 20% ಇದೆ 11 ಗಂಟೆವರೆಗೂ. ಆಮೇಲೆ ಎಷ್ಟು 50% ಇರೋದು ಮಧ್ಯಾಹ್ನ ಮತ್ತು ಸಾಯಂಕಾಲ. ನೋಡೋಣ. ಇವತ್ತಿಂದ ಚಾಲೆಂಜ್ ಸ್ಟಾರ್ಟ್ ಮಾಡೋದು 2ನೇ ತಾರೀಕಿಂದ. 2ನೇ ತಾರೀಕು ನೆಕ್ಸ್ಟ್ ಮಂತ್ ಜನವರಿ 2ನೇ ತಾರೀಕು ಚಾಲೆಂಜ್ ಮಾಡ್ತೀವಿ. ಫುಲ್ 1 ತಿಂಗಳು. ನೋಡೋಣ ಅದರಲ್ಲಿ ಎಷ್ಟು ದಿವಸ ರಜೆ ಆಗ್ತೀವಿ, ಎಷ್ಟು ದಿವಸ ಕೆಲಸ ಮಾಡ್ತೀವಿ ನೋಡೋಣ ಏನೇನಾಗುತ್ತೆ. ಇವತ್ತಿಂದ ಸ್ಟಾರ್ಟ್. ಮಳೆ ಬೇರೆ ಇನ್ನೂ ಫುಲ್ ಐತಿ. ಮಳೆ ಹಂಗೆ ಹನಿ ಬರತೈತಿ ಮಳಿನೂ. ಈಗ ಜಸ್ಟ್ ಟೀ ಕುಡ್ದೇನೆ. ಈಗ ಇನ್ನೊಂದು 5 ನಿಮಿಷ ಬಿಟ್ಟು ಲಾಗಿನ್ ಆಗ್ತಾರೆ. ಒಂದ್ ದಿವ್ಸಕ್ಕೆ 500-600 ಕೊಡ್ತಾರಲ್ಲೇ. ಮುಕ್ಕೊಂಡು ರಾಡಿ ತೆಗಿತಾರೆ ರಾಡಿನ. ಮತ್ತೆ ಮಳೆ ಹಣ್ಣಿಂದ್ರ ಕಾಣೋಲ್ತು. ಮಳೆ ಅಂತ ಫುಲ್ ಐತಿ. ಆಲ್ಮೋಸ್ಟ್ ಟೈಮ್ ಬಂದಿದೆ 10:30 ಆಗೈತಿ. ಕ್ಲೌಡ್ ಕಿಚನ್ ಫಿಲ್ಟರ್ ಕಾಫಿ ಒಳಗೆ ಅದೀನಿ. ಇವಾಗ ಆರ್ಡ್ರ್ ಎಷ್ಟಪ್ಪ ಅರ್ನಿಂಗ್ಸ್ ಆಗೈತಪ್ಪ ಅಂದ್ರೆ ಹೇಳ್ತೀನಿ. ಇದು ನಿಮಿಷ 720 ರೂಪಾಯಿ ಅರ್ನಿಂಗ್ಸ್ ಆಗೈತಿ. ಎಷ್ಟೋ 10 ಆರ್ಡ್ರ್ ಹೊಡೆದೀನಿ. ಇನ್ನೂ ಬೇಕಾಗಿರೋದು 13 ಆರ್ಡ್ರು. ಎಲ್ಲ ಪೌಚೆಲ್ಲ ಹಾಕೊಂಡಿನಿ, ಹೆಲ್ಮೆಟ್ ಹಾಕೊಂಡಿದ್ದೀನಿ. ಇನ್ನೊಂದು ಫುಡ್ ರೆಡಿ ಐತಿ, ಇನ್ನೊಂದು ಫುಡ್ ರೆಡಿ ಇಲ್ಲ. ಅದಕ್ಕೆ ಈಗ ವೇಟ್ ಮಾಡುತ್ತೆ. ಫಿಲ್ಟರ್ ಕಾಫಿಯಿಂದ ಡ್ರಾಪ ಒಂದು RT ನಗರ, ಇನ್ನೊಂದು ಕಲ್ಯಾಣ ನಗರ ಕೊಟ್ಟನು. 2 ಆರ್ಡ್ರ್ ಸೇರಿಸಿ ಒಂದು 140 ರೂಪಾಯಿ ಕೊಟ್ಟಿರೋದು. ಬರ್ರಿ, ಯಾಕಂದ್ರೆ ಈ ವಿಡಿಯೋ ಮಾಡೋಕ್ಕಂದ್ರೆ ಸೊಪ್ಪರಾಗಲ್ಲ. ಮಳೆ ಹಂಗೆ ಹೊಡ್ಯಾದೆ ಸಣ್ಣಗೆ. ಆಮೇಲೆ ಸಿಗ್ತೀನಿ ರೀ ಮೈಗೆ. ಮತ್ತು ಆಮೇಲೆ ಈಗ ಡೈರೆಕ್ಟ್ ಮಧ್ಯಾಹ್ನ ಸಿಗ್ತಾನೆ. ಟೈಮ್ ಬಂದುಬಿಟ್ಟು 12:36 ಆಗಿದೆ. ಇವಾಗ ಒಂದು ಆರ್ಡ್ರ್ ಕೊಟ್ಟಿದ್ದೀನಿ 136 ರೂಪಾಯಿದು. ಇವಾಗ ಟೋಟಲ್ ಅರ್ನಿಂಗ್ಸ್ ಎಷ್ಟಪ್ಪ ಆಗೈತೆ ಅಂದ್ರೆ 1092 ರೂಪಾಯಿ ಆಗಿದೆ. ಬರೀ 5 ಅವರ್ 20 ನಿಮಿಷದಲ್ಲಿ. ಯಾಕಂದರೆ ರೇಟ್ ಸರ್ಜ್ ಇದೆ. ಆಲ್ಮೋಸ್ಟ್ 40 ರೂಪಾಯಿ ಅಂದರೆ ಲೋಕಲ್ ಬಿದ್ದರೆ 20 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 40 ರೂಪಾಯಿವರೆಗೂ ಸರ್ಜ್ ಇರೋದು. ನಿನ್ನೆ ಸ್ವಲ್ಪ ಜಾಸ್ತಿ ಇತ್ತು ರೇಟ್ ಸರ್ಜ್ ಅಮೌಂಟು. ಇವತ್ತು ಕಮ್ಮಿ ಇದೆ. ನೋಡೋಣ. ಇವಾಗ ಇಲ್ಲಿಂದ ಝೋನ್ ನಮ್ಮದು ಆಲ್ಮೋಸ್ಟು 7 ಕಿಲೋಮೀಟರ್ ಇರೋದು. ಔಟ್ ಆಫ್ ಝೋನ್ ಬಂದಿದ್ದೀನಿ. 115 ರೂಪಾಯಿ ತೋರಿಸಿರೋದು ನೋಡಿ ನನಗೆ. ಅಂದರೆ ಇದ್ರದ್ದು ಟೋಟಲ್ ಎಕ್ಸ್ಟ್ರಾ ಪವರ್ ಆರ್ಡ್ರು ಎಲ್ಲ ಸೇರಿಸ್ಬಿಟ್ಟು. ಇವಾಗ ನೋಡಿ ಎಲ್ಲ ಗಿಲ್ಮೆಟು ಎಲ್ಲ ಹಾಕ್ಕೊಂಡು ಇಷ್ಟೊತ್ತರೆಗೂ ನಮ್ಮ ಮೊಬೈಲ್ ಚಾರ್ಜಿಂಗ್ ಇರಲಿಲ್ಲ. ಮಳೆ ಕಮ್ಮಿ ಆಗಿದೆ ಅಂತ ಅಂದ್ಕೊಂಡು ಮೊಬೈಲ್ ಚಾರ್ಜಿಂಗ್ ಹಾಕ್ಕೊಂಡಿದ್ದೀನಿ. ನೋಡೋಣ. ಇನ್ನೂ 19 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ ಇಲ್ಲಿಂದ ನಮ್ಮ ಝೋನಿಗೆ ಹೋಗೋಕ್ಕೆ. ಮಳೆ ಸಿಕ್ಕಾಪಟ್ಟೆ ಬರ್ತೈತೆ. ಹನಿ ಜೋರಾಗೂ ಬರ್ತಾಯಿಲ್ಲ, ಏನೂ ಇಲ್ಲ. ನೋಡೋಣ. ಇವಾಗ ಲೊಕೇಶನ್ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 3:30 ಆಗೈತೆ. ಆಲ್ಮೋಸ್ಟ್ ಮನೆಗೆ ಹೋಗ್ಬೇಕೈತೆ. ಇವಾಗ ಅರ್ನಿಂಗ್ಸ್ ಎಷ್ಟಪ್ಪ ಆಗೈತೆ ಅಂದರೆ ಒಂದೇ ನಿಮಿಷ ಹೇಳ್ತೀನಿ. ಇವಾಗ 2061 ರೂಪಾಯಿ ಆಗೈತಿ. 8 ಅವರ್ ಡ್ಯೂಟಿ ಮಾಡಿದ್ದೀನಿ. 26 ಆರ್ಡ್ರ್ ಹೊಡೆದ್ರೆ ಇನ್ನು ಬೇಕಾಗಿರೋದು 8 ಆರ್ಡ್ರು. ಮಳೆ ಅಂತ ಎಲ್ಲ ನಿಂತೋಗ್ಬಿಟ್ಟೈತಿ. ಆದ್ರೂ ರೇನ್ ಸರ್ಜ್ ಆನ್ ಆಗಿತ್ತು ಅವಾಗಲೇ. ಇವಾಗ ಆಫ್ ಮಾಡಿರೋದು ರೇನ್ ಸರ್ಜು. ಇಲ್ಲೇ RT ನಗರನೇ ಆಗಿದ್ದೀನಿ. ಇನ್ನು ಮನೆಗೆ ಹೋಗಿ ಆಮೇಲೆ ಸಿಗ್ತೀನಿ ಇವಾಗ ಸಾಯಂಕಾಲ ಡೈರೆಕ್ಟು. 2000 years later. ಇವಾಗ ಇಲ್ಲೇ ಲೊಕೇಶನ್ ಹತ್ರನೇ ಇದ್ದೀನಿ. ಅಂದರೆ ನಮ್ಮ ಝೋನಾಗ ಇದ್ದೀನಿ. ಮನೆಯಾಗ ಅವರು ಪಾರ್ಕಿಂಗ್ ಏರಿಯಾದಾಗ. ಗಾಡಿ ನೋಡ್ರಿ ಎಷ್ಟು ಗಲೀಜಾಗೈತಪ್ಪ ಅಂದ್ರೆ ಫುಲ್ಲು ಗಲೀಜು ಮಳೆಯಲ್ಲಿ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಇನ್ನೊಂದು ನಿಮಿಷ ಐತಿ. ಇನ್ನು ಬೇಕಾಗಿರೋದು ಆರ್ಡ್ರ್ ಬರೀ 8 ಆರ್ಡ್ರ್ ಬೇಕೈತಿ. 2100 ರೂಪಾಯಿ ಆಗೈತಿ. ಮಧ್ಯಾಹ್ನದಿಂದ ಬೆಳಗ್ಗೆಯಿಂದ 8:30 ತಾಸು ಹೊಡೆದಿರೋದು. ಇವಾಗ ಮಳೆ ಅದು ಏನು ಆಲ್ಮೋಸ್ಟ್ ಏನಿಲ್ಲ. ನೋಡೋಣ. ಈಗ 7 ಗಂಟೆಗೆ ಲಾಗಿನ್ ಆಗ್ತಾನು. ಆಮೇಲೆ ಏನು ವೀಡಿಯೋನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಇವತ್ತಿನ ವೀಕ್ ಅಂತ ಮಂತ್ ಚಾಲೆಂಜ್ ಮಾಡತ್ತೀವಿ. ಅದ್ರ ಬೇರೆ ನಮ್ಮ ಶಂಕರು ಅಣ್ಣವರು ರೊಚ್ಚಿಗೆ ಬಿಟ್ಟು ಹೊಡ್ಯಾತಾರು. ಅವ್ರದಾಗ ಅವ್ರ ವೀಡಿಯೋ ಮಾಡತ್ತಾರು. ನಮ್ಮ ಗಣೇಶ್ ಅಂತ ಯೂಟ್ಯೂಬ್ ಚಾನಲ್ ಹೆಂಗೆ ಬರ್ತೈತಿ ಅವ್ರದ್ದು ವೀಡಿಯೋ ನನ್ನ ಚಾನಲ್, ನನ್ನ SRJ ಕನ್ನಡದಾಗ ಬರ್ತೈತಿ. ನೋಡೋಣ. ಇವಾಗ ಲಾಗಿನ್ ಆಗಿನಿ. ಆಲ್ಮೋಸ್ಟ್ 7 ಗಂಟೆ ಆಗೈತಿ. ಲಾಗಿನ್ ಆಯ್ತು. ಇವಾಗ ಜಸ್ಟು 50% ಸರ್ಜ್ ಐತೆ. ಮೊಬೈಲ್ ಪೋಚ್ ಹಾಕ್ಕೊಂಡಿದ್ದೆ. ಸಣ್ಣಗೆ ಮಳೆ ಐತಲ್ಲ, ಅದಕ್ಕೆ ಸರ್ಜು ಸ್ವಲ್ಪ ಕೊಡ್ತಾನೆ ಅನ್ಸ್ಕೊತೀನಿ. ನೋಡೋಣ ಎಲ್ಲೆಲ್ಲಿ ಕೊಡ್ತಾನೆ ಆರ್ಡ್ರು ಇವತ್ತು. ಇವಾಗ ಸಾಯಂಕಾಲ ನೋಡೋಣ. 2000 ರೂಪಾಯಿ ಆಗೈತಿ. ಇನ್ನೊಂದು 500 ಇಲ್ಲ 1000 ರೂಪಾಯಿ ರೇನ್ ಸರ್ಜ್ನಾಗ. ನೋಡೋಣ. ಇವಾಗ ಆರ್ಡ್ರ್ ಬಿದ್ದಾಗ ಸಿಗ್ತೀನಿ ಅಲ್ಲಿವರೆಗೂ. ಇವಾಗ 80 ಫೀಟ್ ರೋಡ್ನಾಗ ಬಂದೇನೆ. 80 ಫೀಟ್ ರೋಡಲ್ಲಿ ಬಂದಿರೋದು ಒಂದು ಲಸ್ಸಿ ಮೋಕಲ್ಲಿ ಒಂದು ಆರ್ಡ್ರ್ ಬಿದ್ದಿದೆ. ಮತ್ತೊಂದು ಕ್ವೀನ್ಸ್ ರೆಸ್ಟೋರೆಂಟು 2 ಆರ್ಡ್ರ್ ಬಿದ್ದಿರೋದು. ನೋಡೋಣ. ಇವು 2 ಆರ್ಡ್ರು ಇನ್ನೂ ಯಾವುದೂ ಒಂದು ರೆಡಿ ಇಲ್ಲ ಫುಡ್ಡು. ನೋಡೋಣ. ವೇಟ್ ಮಾಡಿಕೊಂಡು ಆಲ್ಮೋಸ್ಟ್ ಎಷ್ಟೊತ್ತಿಗೆ ಗೊತ್ತಾ, ಇನ್ನೂ 7-10 ಗಂಟೆಗೆ ಅಂತ ಹೇಳಿದರು. ನೋಡೋಣ. ಇವಾಗ ವೇಟ್ ಮಾಡ್ಕೊಂಡು ತೊಗೊಂಡ್ಬಿಟ್ಟು 2 ಆರ್ಡ್ರ್ ಡೆಲಿವರಿ ಮಾಡೋಣ. ಆಲ್ಮೋಸ್ಟ್ ಇದೊಂದು 2 ಕೊಟ್ಟರೆ ಆಲ್ಮೋಸ್ಟ್ ಒಂದು 35 ಒಂದು 60 ರೂಪಾಯಿ ಕೊಟ್ಟವ್ರೆ 2 ಆರ್ಡ್ರಿಗೆ ಸೇರಿಬಿಟ್ಟು. ಆಲ್ಮೋಸ್ಟ್ ಒಂದು 70-80 ರೂಪಾಯಿ ಕೊಟ್ಟವ್ರೆ ಆರ್ಡ್ರಿಗೆ. ನೋಡೋಣ. ವೇಟ್ ಮಾಡಿಬಿಟ್ಟು ಫುಡ್ ಪಿಕಪ್ ಮಾಡ್ಕೊಂಡು ತೊಗೊಂಡೋಗೋಣ. ಇವಾಗ ಒಂದು ಆರ್ಡ್ರು ಪಿಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು 2ನೇ ಆರ್ಡ್ರು ಕ್ವೀನ್ಸ್ ರೆಸ್ಟೋರೆಂಟ್ ಅದು ಬಿದ್ದಿರೋದು. ಕ್ವೀನ್ಸ್ ರೆಸ್ಟೋರೆಂಟು ಇಲ್ಲಿಗೆ ರೀಚ್ಡ್ ಕೊಡ್ತಾಯಿದ್ದೀನಿ. ಇವಾಗ ರೀಚ್ಡ್ ಆಗಿದೆ. ಇದು ರೀಚ್ಡ್ ಫುಡ್ಡು ರೆಡಿ ಇದೆ. ಇವಾಗ ಪಿಕಪ್ ಕೊಟ್ಟಿದ್ದೀನಿ ಒಂದು ಆರ್ಡ್ರು. ಇವಾಗ 2ನೇ ಆರ್ಡ್ರು ಕ್ವೀನ್ಸ್ ರೆಸ್ಟೋರೆಂಟು. ಬನ್ನಿರಿ ಅಲ್ಲಿಗೆ ಹೋಗ್ಬಿಟ್ಟು ಪಿಕಪ್ ಮಾಡೋಣ. ಇವಾಗ ಟೈಮ್ ಬಂದುಬಿಟ್ಟು 7:30 ಗಂಟೆ ಆಗೈತಿ. ಇವಾಗ 2 ಆರ್ಡ್ರ್ ಡ್ರಾಪ್ ಆಗೈತಿ. ಇನ್ನು ಇದು ಲಿಫ್ಟ್ನಾಗ ಹೋಗ್ಬೇಕು. ಇವಾಗ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಏನಿದ್ದೀನಿ ನೋಡಿ. 28 ಫ್ಲೋರ್ ಬಿಲ್ಡಿಂಗ್ ಐತೆ. 21ನೇ ಫ್ಲೋರ್. ನೆಟ್ವರ್ಕೇ ಬರವಲ್ಲ. ಆ ನೆಟ್ವರ್ಕ್ ನೋಡ್ರಿ ಒಂದು ನೆಟ್ವರ್ಕ್ಗಳು ಇಟ್ಟಿರ್ತಾರೆ ಟವರ್ಗಳು. ಇದ್ರಂಗೆ ಟವರ್ ಅಂತ ಬಿಲ್ಡಿಂಗ್ ಐತಿ, ನೆಟ್ವರ್ಕೇ ಬರವಲ್ಲ.
ನೋಡೋಣ ಇವಾಗ ಬೇಕಾಗಿರೋದು ಬರೀ 6 ಆರ್ಡ್ರು. ಏನು ಆರ್ಡರ್ ರಿಜೆಕ್ಟ್ ಅಂತ ಬಂತು, ಕುಯ್ ಕುಯ್ ಕುಯ್. ಸರ್ವರ್ ಪ್ರಾಬ್ಲಮ್ ಇದ್ರೆ ಇದ್ರ ಒದರುತ್ತೆ. 86 ರೂಪಾಯಿ ಕೊಟ್ಟನು 2 ಆರ್ಡರ್ ಸೇರಿಸಿ. ಒಂದು 50, ಒಂದು 36, 2 ಆರ್ಡರ್ ಡ್ರಾಪ್ ಐತಿ. ಇನ್ನು ಬೇಕಾಗಿರೋದು 2 ಆರ್ಡ್ರು. ಆಲ್ಮೋಸ್ಟ್ ನನಗೆ ಬೇಕಾಗಿರೋದು. ಬನ್ರಿ, ಈಗ ಝೋನ್ನಾಗ ಇದೀನಿ, ಪೆಬಲ್ ಅಪಾರ್ಟ್ಮೆಂಟ್ ಪಕ್ಕದ ಪ್ರೆಸ್ಟೀಜ್ ಹೊಸ ಅಪಾರ್ಟ್ಮೆಂಟಲ್ಲಿ. ಇವಾಗ ಹೋಗ್ಬಿಟ್ಟ ಆಮೇಲೆ ಸಿಗ್ತೀನಿ. ಇವಾಗ ಎಲ್ಲಿ ಆರ್ಡರ್ ಕೊಡ್ತಾನೆ ನೋಡೋಣ. ಬೇಕು ಯಾಕಂದ್ರೆ ಲಾಂಗ್ ಆರ್ಡರ್ ಬೇಕಾಗಿತ್ತು, ಯಾಕಂದ್ರೆ ನನಗೆ ಅರ್ನಿಸ್ ಬೇಕಾಗಿತ್ತು. ಮಳೆ ಅಂತ ಏನಿಲ್ಲ, ಲಾಂಗ್ ಆರ್ಡರ್ ಬಿದ್ದರೆ ಸ್ವಲ್ಪ ಬೇಗ ಹೊಡಿಬೋದು. ಇವಾಗ ನಂದನ ಪ್ಯಾಲೇಸ್ BL ರೋಡಲ್ಲಿ ಇದ್ದೀನಿ. ನಂದನ ಪ್ಯಾಲೇಸು 2 ಆರ್ಡ್ರ್ ಕೊಟ್ಟಿರೋದು, ಮಲ್ಟಿ ಆರ್ಡ್ರು. 2 ಆರ್ಡ್ರು ಫುಡ್ನು ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪ್ ಬಂದ್ಬಿಟ್ಟು ಜಾಳಹಳ್ಳಿ ವಿಲೇಜು. 2 ಆರ್ಡ್ರು, ಒಂದು ಜಾಳಹಳ್ಳಿ ವಿಲೇಜ್ ಇದೆ, ಇನ್ನೊಂದು ಮುಂದೆ ಇರೋದು ಆ ಕಡೆ ಕಿಟ್ಟಿಹಳ್ಳಿ ಕಡೆ. ಇದಕ್ಕೂ ಆರ್ಡ್ರಿಗೆ ಟೋಟಲ್ 100 ರೂಪಾಯಿ ಕೊಟ್ಟಿದ್ದಾನೆ. ಇವಾಗ ಮಳೆ ಇಲ್ಲ ಏನಿಲ್ಲ, ನೋಡೋಣ ಇವಾಗ. ಆಮೇಲೆ ಸಿಗ್ತೀನಿ ಡ್ರಾಪ್ ಮಾಡಿಬಿಟ್ಟು. ಆವಾಗಲೇ ನಂದನ ಪ್ಯಾಲೇಸಿಂದ 2 ಆರ್ಡ್ರ್ ಡ್ರಾಪ್ ಆಯಿತು. ಆಲ್ಮೋಸ್ಟ್ ಟ್ರೈನ್ ಮೂರು ಕೊಟ್ಟಿದ್ದಾವೆ 2 ಆರ್ಡ್ರಕ್ಕೂ. 2 ಆರ್ಡ್ರ್ ಸೇರಿಸ್ಬಿಟ್ಟು ಎಷ್ಟು ರೂಪಾಯಿ ಕೊಟ್ಟಿದ್ದಪ್ಪ ಅಂದ್ರೆ ಅದಕ್ಕೆ ಆಲ್ಮೋಸ್ಟ್ 225 ರೂಪಾಯಿ. 225 ರೂಪಾಯಿ ಕೊಟ್ಟಿದ್ದೆ ನೋಡಿ. 2 ಮಲ್ಟಿ ಆರ್ಡರ್ ಸೇರಿಸ್ಬಿಟ್ಟು ನಂದನ ಪ್ಯಾಲೇಸ್ ಟ್ರೈನ್ ಮೂರು ಕೊಟ್ಟಿದ್ದಲ್ಲ. ಇವಾಗ ನಾನು ಇನ್ಕಮ್ ಟ್ಯಾಕ್ಸ್ ಅಪಾರ್ಟ್ಮೆಂಟಲ್ಲಿದ್ದೀನಿ. ಇಲ್ಲಿಂದ 6 ಕಿಲೋಮೀಟ್ರ್. ಇನ್ನು ನಾನು ಝೋನಿಗೆ ಹೋಗ್ಬೇಕು ಇಲ್ಲಿಂದ. ಬನ್ನಿರಿ ಇದು ನಮ್ಮ ಝೋನಿಗೆ ಹೋಗೋಣಿದೆ. ಇವಾಗ ಮತ್ತೆ 2 ಮಲ್ಟಿ ಆರ್ಡರ್ ಕೊಟ್ಟವನು. ಏನು ಇವತ್ತು ಬರೀ ಏನು ಹುಡುಗರು ಇದಾರೆಲ್ಲ ಗೊತ್ತಿಲ್ಲ. ಆಲ್ಮೋಸ್ಟ್ ಸಾಯಂಕಾಲ ಮಲ್ಟಿ ಆರ್ಡರ್ಗಳು ಕೊಡ್ತಾ ಇದ್ದಾನೆ. ನೋಡೋಣ, ಮಳೆಯಾಗ ಹುಡುಗರು ಇಲ್ಲ ಅನಿಸುತ್ತಾ ಗೊತ್ತಿಲ್ಲ. ICIC ಮೇಲ್ಗಡೆ ಇವಾಗ ಫಸ್ಟ್ ಫ್ಲೋರಲ್ಲಿ ಪಿಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ITC ಕಾಂತಿ ಸ್ವೀಟ್ಸ್ ಬಿಲ್ಡಿಂಗು, ಚನ್ನಪ್ಪ ಬಿಲ್ಡಿಂಗು, ಚಂದ್ರಪ್ಪ ಬಿಲ್ಡಿಂಗಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ಪಿಕಪ್ ಮಾಡಬೇಕು. 2 ಆರ್ಡ್ರಿಗೆ ಸೇರಿಬಿಟ್ಟು ಆಲ್ಮೋಸ್ಟ್ 100 ರೂಪಾಯಿ ಕೊಟ್ಟವನೆ. ರೇಣ್ ಸರ್ ಜಾಫ್ ಮಾಡೋನೆ. ಮಳೆ ಅಂತೂ ಬರ್ತೈತೆ ಸಣ್ಣಂಗೆ. ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಜನಗಳು ಹಾಗೆ ಓಡಾಡ್ತಾವ್ರೆ. ನಾವು ಹೋಗೋಣ ಬೇಗ ಓಡು. ರೋಡ್ ಕ್ರಾಸ್ ಮಾಡೋದೇ ಒಂದು ಸಾಹಸ ನಮಗಿಲ್ಲಿ. ಇವಾಗ ಹೋಗಿಬಿಟ್ಟು 2 ಆರ್ಡ್ರು ಪಿಕಪ್ ಮಾಡ್ಕೊಳ್ಳೋಣ. ಇವಾಗ ITCಯಲ್ಲಿ ಬಂದಿದ್ದೀನಿ ಸೆಕೆಂಡ್ ಫ್ಲೋರ್ಗೆ. ಪಿಕಪ್ ಮಾಡ್ಕೊಂಡು ಹೋಗೋಣ. ಇದನ್ನು ಅಣ್ಣ ಆರ್ಡ್ರ್ ಐಡಿ 8717 ಕೊಡಿ. ಆರ್ಡ್ರ್ ಐಡಿ 8717 ಅಲ್ಲೇ ಇದೆ ನೋಡಿ ಅಣ್ಣ. ಅದು ಆರ್ಡರ್ ಕೊಡಿ 8717. ಇಲ್ಲೇ ಇದು ಪಿಕಪ್ ಆಯಿತು 2000. ಇವಾಗ ಒಂದು ಡ್ರಾಪು ಎಲ್ಲಪ್ಪ ಅಂದ್ರೆ ಒಂದು ಇಲ್ಲೇ ಇದ್ರದ್ದು ಹಾಕೈತಿ ಸಿಗ್ನಲ್ನಾಗ, ರಾಮಯ್ಯ ಸಿಗ್ನಲ್ಲು. ಇನ್ನೊಂದು ಟಾಟಾ ಇನ್ಸ್ಟಿಟ್ಯೂಟು. 2 ಡ್ರಾಪ್ ಮಾಡಕ್ಕೆ ಹೋಗಡೆ ಬರ್ರೋ. ಮನ್ಯಾಗ ಕೂತು ಏನು ಮಾಡ್ತೀರಿ ಅಣ್ಣ? ಕೂತು ಅಲ್ಲ, ಮನ್ಯಾಗ ಕೂತು ಏನು ಮಾಡ್ತೀರಿ? ಡೀಲರ್ ಕೆಲಸಕ್ಕೆ ಬರ್ರೋ. ಬರ್ರಿ ಆರ್ಡರ್ ರೆಡಿ ಬರ್ರಿ. ಇವಾಗ ಆಲ್ಮೋಸ್ಟ್ ಟಾರ್ಗೆಟ್ ಎಲ್ಲ ಮುಗಿದೋಗೈತೆ. ಎಷ್ಟು ಆರ್ಡರ್ ಹೊಡೆದಿರೋದು ಅಂದ್ರೆ 35 ಆರ್ಡರ್ ಮುಗೀತು. 500 ರೂಪಾಯಿ ಇನ್ಸ್ಟಿಟ್ಯೂಟ್ ಇರೋದು ಇವತ್ತು. 2600 ಚಿಲ್ಲರೆ ಅರ್ನಿಂಗ್ಸ್ ಆಗೈತಿ. 10:30 ಗಂಟೆ ಕೆಲಸ ಮಾಡಿದ್ದೀನಿ. ಇವಾಗ ರೇಟ್ ಸರ್ಜ್ ಆಗಿದೆ ನೋಡ್ಬೋದು. ಇಲ್ಲೇ ಗೌರಿ ಅಪಾರ್ಟ್ಮೆಂಟಲ್ಲೇ ಇದ್ದೀನಿ. ನೋಡೋಣ ಇನ್ನು ಎಲ್ಲಿ ಆರ್ಡರ್ ಕೊಡ್ತಾನೆ ನೋಡ್ತಾನೆ. ಆಲ್ಮೋಸ್ಟ್ ಇನ್ನೂ 1 ಅವರ್ ಸರ್ಜ್ ಇರೋದು. ನೋಡೋಣ ಇವಾಗ ಆರ್ಡರ್ ಬಿದ್ದಾಗ ಆಲ್ಮೋಸ್ಟ್ ಬಿದ್ದೇ ಬಿಡ್ತಲ್ಲ. ನಂದನ ಪ್ಯಾಲೇಸಿಂದ ಲಾಂಗ್ ಆರ್ಡರ್ ಬಿದ್ದೈತೆ. ಎಷ್ಟು ರೂಪಾಯಿ ಕೊಟ್ಟ? 52 ರೂಪಾಯಿ ಮಲ್ಟಿ ಆರ್ಡ್ರ್ ಇದು. ಯಾಕಂದ್ರೆ 1 ಕಿಲೋಮೀಟ್ರ್ ತೋರಿಸ್ತಾ ಇದ್ದಾನೆ. 52.97 ಒಡಿಶ್ ಸ್ಟ್ಯಾಂಡಿಗೆ ನಮ್ಮ ಮಜ್ಜಿಗೆ 150 ರೂಪಾಯಿ ಆರ್ಡ್ರ್ ಬಿದ್ದೈತೆ. ಮತ್ತೆ ಇವಾಗ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ ಹೋಗೋಣ. ಇವಾಗ ಟೈಮ್ ಬಂದುಬಿಟ್ಟು 9:50 ಗಂಟೆ ಆಗಿದೆ. 2 ಆರ್ಡ್ರ್ ಕೊಟ್ಟಾನೆ ಮತ್ತೆ ಓರೆನ್ ಮಾಲ್ಗೆ. ಆಲ್ಮೋಸ್ಟು ಇಲ್ಲಿ ನೋಡಿ ಪಿಕಪ್ ಡ್ರಾಪ್ ಎಲ್ಲಿ ಕೊಟ್ಟಾನಪ್ಪ ಅಂದರೆ ಪಿಕಪ್ಪು ಮಾಲಲ್ಲಿ. ಒಂದು ಸದಾಶಿವನಗರ, ಇನ್ನೊಂದು ಟಾಟಾ ಇನ್ಸ್ಟಿಟ್ಯೂಟು. 2 ಆರ್ಡ್ರ್ ಸೇರಿಬಿಟ್ಟು ಆಲ್ಮೋಸ್ಟ್ ಒಂದು 150 ರೂಪಾಯಿನೂ ಕೊಟ್ಟಿರೋದು. ನೋಡೋಣ ನೀವು 2 ಆರ್ಡ್ರ್ ಕೊಟ್ಟರೆ ಎಷ್ಟೊಂದು ಹತ್ತಿರ ಒಂದು 3000 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ಇವತ್ತಿಂದು. ನೋಡೋಣ ಇವಾಗ ಲಾಸ್ಟು ಕ್ಲೋಸಿಂಗ್ ಟೈಮಲ್ಲಿ ಸಿಗ್ತೇನೆ. ಸಣ್ಣಗೆ ಮಳೆ ಗಿಳೆ ಬರ್ತೈತಲ್ಲ ನೋಡ್ಬೋದು. ಸಣ್ಣಗೆ ಮಳೆ ಇದೆ. ಆಮೇಲೆ ಸಿಗ್ತೀನಿ ಇವಾಗ ಓರೆನ್ ಮಾಲ್ ಪಾರ್ಕಿಂಗ್ ಒಳಗೆ ಬಂದಿದ್ದೀನಿ. 2 ಆರ್ಡರ್ ಪಿಕಪ್ ಆಯಿತು. ಒಂದು ದಿಯಾಬ್ ರೂಮು, ಒಂದು ದಿನಂದ. ಇದು ಪಾರ್ಕಿಂಗ್ ಏರಿಯಾ. ಡೆಲಿವರಿ ಬಾಯ್ಸ್ ಮಾತ್ರ ಅಡ್ಡ ಇದು. ಅಂದರೆ ಪಾರ್ಕಿಂಗ್ ಎಲ್ಲರೂ ಸ್ಟಾಪ್ಸ್ ಮಾಡ್ತಾರೆ. ಆಲ್ಮೋಸ್ಟ್ ಜಾಸ್ತಿ ಡೆಲಿವರಿ ಬಾಯ್ಸೇ ಇರೋದು. ಇವಾಗ ಒಂದು ಸದಾಶಿವನಗರ ಡ್ರಾಪ್ ಕೊಟ್ಟಿರೋದು. ಇವಾಗ ಸದಾಶಿವನಗರಕ್ಕೆ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಒಂದು ಟಾಟಾ ಇನ್ಸ್ಟಿಟ್ಯೂಟ್ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋಗಿಬಿಡ್ತೀನಿ ಅಷ್ಟೇ. ಇವಾಗ ಪಿಕಪ್ ಆಯಿತು 2 ಆರ್ಡರ್ ಅಷ್ಟೇ. ಆಲ್ಮೋಸ್ಟ್ ಹೊರಗಡೆ ಫುಲ್ ಮಳೆ ಐತಿ. ಈಗಂತೂ ನೈಟ್ 10 ಎಷ್ಟೇ ಟೈಮು ಇರೋ ಬ್ರೈಟ್ನೆಸ್ ಇಟ್ಬಿಡ್ತೀನಿ. 10:47 ಆಗೈತೆ ಟೈಮಿಂಗ್ಸ. ಅರ್ನಿಂಗ್ಸ್ ಬಂದುಬಿಟ್ಟು 3138 ಬರೀ ಅರ್ನಿಂಗ್ಸ್ ಆಗಿರೋದು. 269 ರೂಪಾಯಿ ಕೊಟ್ಟ ನೋಡಿ. 2 132 137 ಟಿಪ್ಸ್ ಎಲ್ಲ ಸೇರಿಸ್ಬಿಟ್ಟು ಹಂಗೆ ಇವತ್ತಿನ ಅರ್ನಿಂಗ್ಸ್ ಟೋಟಲ್ ಎಷ್ಟು 12 ಅವರ್ 17 ನಿಮಿಷ ಡ್ಯೂಟಿ ಮಾಡಿದ್ದೀನಿ. 12 ಅವರ್ 17 ನಿಮಿಷ ಟೈಮಿಂಗ್ಸು. ಅಂದರೆ ಇಲ್ಲಿ ಅಡ್ಜಸ್ಟ್ಮೆಂಟು TDS ಬೇರೆ ಕಟ್ಟಾಗಿದೆಯಲ್ಲ,
ಅದು TDS ಸಂಬಳದ್ದು ಅದು ಕಟ್ಟಾಗಿರೋದು 12 ಅವರ್ 18 ನಿಮಿಷ. ಆರ್ಡ್ರ್ ಲೆಕ್ಕ ಬಂದುಬಿಟ್ಟು 40 ಆರ್ಡ್ರು 3138 ಇದು ಲೆಕ್ಕ ಮಾಡ್ತೀನಿ. 3000 ಸರಿ ಎಷ್ಟು 3138 ಪ್ಲಸ್ 500 3638 ರೂಪಾಯಿ ಮೊದಲನೇ ದಿನದ್ದು. ಅಂದರೆ ಈ ಮಂತು ಮೊದಲನೇ ದಿವಸದ ಅರ್ನಿಂಗ್ಸ್ ಬಂದ್ಬಿಟ್ಟು 3600 ರೂಪಾಯಿ ಚಿಲ್ಲರೆ ಆಗೈತಿ. ಈಗ ಮಳೆ ಬರೋಕೆ ಹೋಗ್ಬಿಟ್ಟು ಊಟನೂ ತೊಗೊಂಬಿಟ್ಟು ಬಂದೀನಿ. ಕವರ್ ಬೇರೆ ಹರಿದು ಬಿಟ್ಟೈತಿ. ನಮ್ಮದು ಕವರ್ ಈ ಥರ ಹರಿದೋಗಿದ್ರೆ ಇನ್ನು ಕಸ್ಟಮರ್ಗಳು ಯಾವ ಥರ ಕೊಟ್ಟಿರ್ಬೇಕಂತ ವಿಚಾರ ಮಾಡಿ. ಯಾಕಂದ್ರೆ ಮಳೆ ಬರೋಕೆ ಅದಕ್ಕೆ ಹರಿದೋಗೈತೆ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು.